ಯೆಮೆನ್ನಲ್ಲಿನ ಅಂತರ್ಯುದ್ಧ ಈಗ ತೀರಾ ಅಪಾಯಕಾರಿ ತಿರುವನ್ನು ಪಡ್ಕೊಂಡಿದೆ. ಇಷ್ಟು ದಿನ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರ ವಿರುದ್ಧ ಒಟ್ಟಾಗಿ ಹೋರಾಡ್ತಾ ಇದ್ದ ನಿಕಟ ಮಿತ್ರ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈಗ ಪರಸ್ಪರರ ವಿರುದ್ಧ ಕತ್ತಿ ಮಸೆದಿವೆ. ಡಿಸೆಂಬರ್ 30ರಂದು ಸೌದಿ ಅರೇಬಿಯಾ ನಡೆಸಿದ ವಾಯುದಾಳಿ ಮಧ್ಯಪ್ರಾಚ್ಯದಲ್ಲಿ ಹೊಸ ಸಂಘರ್ಷದ ಕಾರ್ಮೋಡವನ್ನು ಸೃಷ್ಟಿ ಮಾಡಿದೆ. ಸೌದಿ ಅರೇಬಿಯಾ ನೇತೃತ್ವದ ಮೈತ್ರಿಕೂಟದಲ್ಲಿ ಉಂಟಾದ ಬಿರುಕಿನ ಪರಿಣಾಮವಾಗಿ ಯುಎಇ ಮಂಗಳವಾರ ಮಹತ್ವದ ಘೋಷಣೆ ಮಾಡಿದ್ದು, ಯೆಮೆನ್ನಿಂದ ತನ್ನ ಉಳಿದಿರುವ ಎಲ್ಲ ಪಡೆಗಳನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳುವುದಾಗಿ ಘೋಷಣೆ ಮಾಡಿದೆ. ಈ ಬೆಳವಣಿಗೆ ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಹೊಸ ಕಂಪನ ಸೃಷ್ಟಿ ಮಾಡಿದೆ. ಏನಿದು ಮುಕಾಲ ಸಂಘರ್ಷ? ಡಿಸೆಂಬರ್ 30, 2025ರ ಬೆಳಿಗ್ಗೆ ಸೌದಿ ಅರೇಬಿಯಾದ ಮಿಲಿಟರಿ ಪಡೆಗಳು ಯೆಮೆನ್ನ ಪ್ರಮುಖ ಬಂದರು ನಗರವಾದ ಮುಕಾಲ ಮೇಲೆ ವಾಯುದಾಳಿ ನಡೆಸಿವೆ. ಈ ದಾಳಿಗೆ ಸೌದಿ ನೀಡಿರುವ ಕಾರಣ ಗಂಭೀರವಾಗಿದೆ. ಯೆಮೆನ್ನಲ್ಲಿರುವ ಬಂಡುಕೋರ ಗುಂಪಿಗೆ ಯುಎಇ ಅಕ್ರಮವಾಗಿ ಶಸ್ತ್ರಾಸ್ತ್ರ ಪೂರೈಸುತ್ತಿದೆ ಅನ್ನೋದು ಸೌದಿಯ ನೇರ ಆರೋಪ. ವರದಿಗಳ ಪ್ರಕಾರ 2 ಹಡಗುಗಳು ಯುಎಇಯಿಂದ ಶಸ್ತ್ರಾಸ್ತ್ರಗಳನ್ನು ಹೊತ್ತು ಮುಕಾಲ ಬಂದರಿಗೆ ಬಂದಿಳಿದಿವೆ. ಇದು ಯೆಮೆನ್ನ ಆಂತರಿಕ ವ್ಯವಹಾರಗಳಲ್ಲಿ ಯುಎಇ ನಡೆಸುತ್ತಿರುವ ಹಸ್ತಕ್ಷೇಪ ಅಂತ ಸೌದಿ ಬೆಂಬಲಿತ ಯೆಮೆನ್ ಅಧ್ಯಕ್ಷೀಯ ಮಂಡಳಿ ಆಕ್ರೋಶ ವ್ಯಕ್ತಪಡಿಸಿದೆ. ಯುಎಇ ತಕ್ಷಣವೇ ಮಿಲಿಟರಿ ಮತ್ತು ಲಾಜಿಸ್ಟಿಕ್ ಬೆಂಬಲವನ್ನ ನಿಲ್ಲಿಸಬೇಕು ಅಂತ ಎಚ್ಚರಿಸಿದೆ. ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ತೀಕ್ಷ್ಣ ಹೇಳಿಕೆ ಬಿಡುಗಡೆ ಮಾಡಿದ್ದು, ಯುಎಇನ ಈ ನಡೆ ಸೌದಿ ಅರೇಬಿಯಾದ ರಾಷ್ಟ್ರೀಯ ಭದ್ರತೆಗೆ ಮತ್ತು ಹಿತಾಸಕ್ತಿಗಳಿಗೆ ಧಕ್ಕೆ ತರ್ತಾ ಇದೆ. ಭದ್ರತೆಗೆ ಬೆದರಿಕೆ ಕಂಡಲ್ಲಿ ಅದನ್ನ ತಟಸ್ಥಗೊಳಿಸೋಕೆ ಹಿಂಜರಿಯೋದಿಲ್ಲ ಅಂತ ಗುಡುಗಿದೆ. ಆದರೆ ಯುಎಇ ಈ ಆರೋಪಗಳನ್ನು ನಿರಾಕರಿಸಿದ್ದು, ಸೌದಿ ಹಿತಾಸಕ್ತಿಗಳಿಗೆ ಹಾನಿ ಮಾಡುವ ಉದ್ದೇಶವಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಯೆಮೆನ್ ಅಧ್ಯಕ್ಷೀಯ ಮಂಡಳಿ ನಡೆಯನ್ನ ರಿಯಾದ್ ಬಹಿರಂಗವಾಗಿ ಬೆಂಬಲಿಸಿದ ತಕ್ಷಣವೇ ಯುಎಇ ರಕ್ಷಣಾ ಸಚಿವಾಲಯ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿ ಯೆಮೆನ್ನಲ್ಲಿನ ತನ್ನ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ಕೊನೆಗೊಳಿಸ್ತಾ ಇರೋದಾಗಿ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ತನ್ನ ಪಡೆಯನ್ನ ಹಿಂಪಡಿತಿರೋದಾಗಿ ತಿಳಿಸಿದೆ. ಸೌದಿ ಅರೇಬಿಯಾ ಈ ದಾಳಿಗೆ ನೀಡಿದ ಕಾರಣ ಗಂಭೀರವಾಗಿದೆ. ಮುಕಾಲ ಬಂದರಿಗೆ ಬಂದ 2 ಹಡಗುಗಳಲ್ಲಿ ಯುಎಇ ಅಕ್ರಮವಾಗಿ ಪ್ರತ್ಯೇಕತಾವಾದಿಗಳಿಗೆ ಅಂದ್ರೆ ಎಸ್ಟಿಸಿಗೆ ಶಸ್ತ್ರಾಸ್ತ್ರ ಪೂರೈಸುತ್ತಿದೆ ಅನ್ನೋದು ಸೌದಿಯ ಆರೋಪ. ಆದರೆ ಯುಎಇ ಇದನ್ನ ತಳ್ಳಿ ಹಾಕಿದ್ದು, ಈ ಹಡಗುಗಳಲ್ಲಿ ಇದ್ದಿದ್ದು ಶಸ್ತ್ರಾಸ್ತ್ರಗಳಲ್ಲ ಮತ್ತು ಅವು ತನ್ನ ಸ್ವಂತ ಪಡೆಗಳಿಗೆ ಉದ್ದೇಶಿಸಲಾಗಿತ್ತು ಅಂತ ಸ್ಪಷ್ಟಪಡಿಸಿದೆ. ಸೌದಿ ಅರೇಬಿಯಾ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದ್ದು, ತನ್ನ ರಾಷ್ಟ್ರೀಯ ಭದ್ರತೆಗೆ ಎದುರಾಗುವ ಯಾವುದೇ ಬೆದರಿಕೆ ಸಹನೆಯ ಮಿತಿ ಮೀರಿದ್ದಾಗಿದ್ದು, ಅದನ್ನ ಎದುರಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಎಚ್ಚರಿಸಿದೆ. ದಕ್ಷಿಣದ ಪ್ರಾಂತ್ಯಗಳಲ್ಲಿ ಅಂದ್ರೆ ಹದ್ರಾಮೌತ್ ಮತ್ತು ಮಹಾರದಲ್ಲಿ ಎಸ್ಟಿಸಿ ನಡೆಸುತ್ತಿರುವ ಸೇನಾ ಮುನ್ನಡೆ ಸೌದಿ ಭದ್ರತೆಗೆ ಅಪಾಯಕಾರಿ ಅಂತ ರಿಯಾದ್ ಬಣ್ಣಿಸಿದೆ. ಒಂದ್ ಕಡೆ ಯುಎಇ ಪಡೆಗಳು ನಿರ್ಗಮಿಸ್ತಾ ಇದ್ರು, ಯುಎಇ ಬೆಂಬಲಿತ ಬಂಡುಕೋರ ಪಡೆಯಾದ ಎಸ್ಟಿಸಿ ಮಾತ್ರ ಹಿಂದೆ ಸರಿಯಲು ಒಪ್ತಾ ಇಲ್ಲ. ಎಸ್ಟಿಸಿ ವಕ್ತಾರ ಅನ್ವರ್ ಅಲ್ ತಮೀಮಿ, ನಾವು ವಶಪಡಿಸಿಕೊಂಡ ಪ್ರದೇಶಗಳಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ, ನಮ್ಮ ಮೇಲೆ ದಾಳಿಯಾದರೆ ತಕ್ಕ ಉತ್ತರ ನೀಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಈ ಉದ್ವಿಗ್ನತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡಿದೆ. ಸೌದಿ ವಿದೇಶಾಂಗ ಸಚಿವ ಫೈಸಲ್ ಬಿನ್ ಫರ್ಹಾನ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮತ್ತು ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಖತ್ತರ್ 2 ರಾಷ್ಟ್ರಗಳು ಜಿಸಿಸಿ ತತ್ವಗಳಿಗೆ ಬದ್ಧವಾಗಿರುವುದನ್ನು ಸ್ವಾಗತಿಸಿ ಪರಿಸ್ಥಿತಿ ತಣ್ಣಗಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯೆಮೆನ್ ಸಂಘರ್ಷವನ್ನು ಅರ್ಥ ಮಾಡಿಕೊಳ್ಳೋಕೆ ಅಲ್ಲಿನ ವಿಚಿತ್ರ ರಾಜಕೀಯ ಸನ್ನಿವೇಶವನ್ನ ನೋಡಬೇಕು. ಯೆಮೆನ್ ಮೂಲತಃ 3 ಪ್ರಮುಖ ಬಣಗಳಾಗಿ ಒಡೆದು ಹೋಗಿದೆ. ರಾಜಧಾನಿ ಸನಾ ಸೇರಿದಂತೆ ಉತ್ತರ ಭಾಗವನ್ನ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ನಿಯಂತ್ರಿಸುತ್ತಾರೆ. ಅಧ್ಯಕ್ಷೀಯ ಮಂಡಳಿ ಅಥವಾ ಪಿಎಲ್ಸಿ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದ ಸರ್ಕಾರ. ಇದಕ್ಕೆ ಸೌದಿ ಅರೇಬಿಯಾದ ಸಂಪೂರ್ಣ ಬೆಂಬಲ ಇದೆ. ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್, ದಕ್ಷಿಣ ಯೆಮೆನ್ ಪ್ರತ್ಯೇಕತಾವಾದಿ ಬಂಡುಕೋರರ ಗುಂಪು, ಇದಕ್ಕೆ ಯುಎಇ ಬೆಂಬಲ ಇದೆ. ತಾಂತ್ರಿಕವಾಗಿ ಪಿಎಲ್ಸಿ ಮತ್ತು ಎಸ್ಟಿಸಿ 2 ಹೌತಿಗಳ ವಿರುದ್ಧ ಒಂದಾಗಿವೆ, ಆದರೆ ಆಂತರಿಕವಾಗಿ ಇವರಿಬ್ಬರೂ ಬದ್ಧ ವೈರಿಗಳು. ಡಿಸೆಂಬರ್ ಆರಂಭದಲ್ಲಿ ಎಸ್ಟಿಸಿ ಮುಕಾಲ ಸೇರಿದಂತೆ ದಕ್ಷಿಣದ ಪ್ರಮುಖ ಪ್ರದೇಶಗಳನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದು ಸೌದಿ ಅರೇಬಿಯಾವನ್ನ ಕೆರಳಿಸಿದೆ. ತಾನು ವಶಪಡಿಸಿಕೊಂಡ ಪ್ರದೇಶಗಳಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅಂತ ಎಸ್ಟಿಸಿ ಘೋಷಣೆ ಮಾಡಿರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಈ ಸಂಘರ್ಷದ ಬೇರುಗಳು ಇತಿಹಾಸದಲ್ಲಿ ಆಳವಾಗಿವೆ. ವಿಭಜಿತ ರಾಷ್ಟ್ರ 1967ರಿಂದ 1990. 1990ರ ಏಕೀಕರಣಕ್ಕೂ ಮೊದಲು ಯೆಮೆನ್ 2 ದೇಶಗಳಾಗಿತ್ತು. ದಕ್ಷಿಣ ಯೆಮೆನ್ ಅರಬ್ ಜಗತ್ತಿನ ಏಕೈಕ ಕಮ್ಯುನಿಸ್ಟ್ ರಾಷ್ಟ್ರವಾಗಿತ್ತು. ಶೀತಲ ಸಮರದ ಅಂತ್ಯದ ನಂತರ 1990ರಲ್ಲಿ ಇವೆರಡೂ ಒಂದಾದವು. ಪ್ರತ್ಯೇಕತೆಯ ಕೂಗು. ಈಗ ಯುಎಇ ಬೆಂಬಲಿತ ಎಸ್ಟಿಸಿ ಪ್ರಮುಖ ಉದ್ದೇಶವೇ ದಕ್ಷಿಣ ಯೆಮೆನ್ ಅನ್ನ ಮತ್ತೆ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡೋದು. ಇದು ಸೌದಿಗೆ ಇಷ್ಟವಿಲ್ಲ, ಯಾಕೆಂದ್ರೆ ಸೌದಿಗೆ ತನ್ನ ಗಡಿಯಲ್ಲಿ ಒಂದು ಸುಭದ್ರ ಏಕೀಕೃತ ಯೆಮೆನ್ ಬೇಕಿದೆ. 2015ರ ಮೈತ್ರಿ. 2015ರಲ್ಲಿ ಹೌತಿಗಳ ವಿರುದ್ಧ ಸೌದಿ ಮತ್ತು ಯುಎಇ ಒಂದಾಗಿ ಯುದ್ಧಕ್ಕಿಳಿದ್ವು.
ಆದರೆ 2019ರಲ್ಲಿ ಯುಎಇ ತನ್ನ ಬಹುತೇಕ ಸೈನ್ಯವನ್ನ ಹಿಂಪಡಿತು. ಆದರೂ ದಕ್ಷಿಣ ಯೆಮೆನ್ನ ಬಂದರುಗಳು ಮತ್ತು ದ್ವೀಪಗಳ ಮೇಲೆ ಪ್ರಭಾವ ಉಳಿಸಿಕೊಳ್ಳೋಕೆ ಎಸ್ಟಿಸಿ ಮೂಲಕ ಪ್ರಯತ್ನಿಸ್ತಾ ಇದೆ. ಸೌದಿ ಅರೇಬಿಯಾ ಮತ್ತು ಯುಎಇ ನಡುವಿನ ಸ್ಪರ್ಧೆ ಈಗ ಕೇವಲ ಯೆಮನ್ಗೆ ಸೀಮಿತವಾಗಿಲ್ಲ. ತೈಲ ಮಾರುಕಟ್ಟೆ, ಪ್ರವಾಸೋದ್ಯಮ ಮತ್ತು ಪ್ರಾದೇಶಿಕ ನಾಯಕತ್ವಕ್ಕಾಗಿ ರಿಯಾದ್ ಮತ್ತು ಅಬುದಾಬಿ ನಡುವೆ ಶೀತಲ ಸಮರ ನಡೀತಾ ಇದೆ. 2019ರ ರಿಯಾದ್ ಒಪ್ಪಂದದ ಪ್ರಕಾರ ಎಸ್ಟಿಸಿ ಮತ್ತು ಪಿಎಲ್ಸಿ ಒಂದಾಗಿ ಸರ್ಕಾರ ನಡೆಸಬೇಕಿತ್ತು. ಆದರೆ ಈಗಿನ ವಾಯುದಾಳಿ ಮತ್ತು ಭದ್ರತಾ ಒಪ್ಪಂದ ರದ್ದತಿಯ ಮಾತುಗಳು ಆ ಒಪ್ಪಂದ ಸಂಪೂರ್ಣ ಮುರಿದು ಬಿದ್ದಿರುವುದನ್ನು ಸೂಚಿಸುತ್ತೆ. ಮಿತ್ರ ರಾಷ್ಟ್ರಗಳಾದ ಸೌದಿ ಮತ್ತು ಯುಎಇ ಕಚ್ಚಾಡ್ತಿರೋದು ಪರೋಕ್ಷವಾಗಿ ಇರಾನ್ ಬೆಂಬಲಿತ ಹೌತಿಗಳಿಗೆ ಲಾಭದಾಯಕ ಆಗಲಿದೆ. ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಈ ಒಡಕು ಯೆಮೆನ್ನಲ್ಲಿ ಶಾಂತಿ ಸ್ಥಾಪನೆಯನ್ನ ಇನ್ನಷ್ಟು ದೂರ ತಳ್ಳಿದೆ. ಸೌದಿ ಅರೇಬಿಯಾ ಮತ್ತು ಯುಎಇ ನಡುವಿನ ಈ ಪ್ರಾಕ್ಸಿ ವಾರ್ ಪೂರ್ಣ ಪ್ರಮಾಣದ ಸಂಘರ್ಷವಾಗಿ ಬದಲಾಗುವ ಸಾಧ್ಯತೆ ತೀರಾ ಕಡಿಮೆ ಇದ್ರೂ ಯೆಮೆನ್ನ ಪರಿಸ್ಥಿತಿಯನ್ನ ಇದು ಮತ್ತಷ್ಟು ಹದಗೆಡಿಸಿದೆ. ಸೌದಿ ಅರೇಬಿಯಾ ತನ್ನ ಗಡಿ ಭದ್ರತೆಗಾಗಿ ಮತ್ತು ಯುಎಇ ತನ್ನ ಸಾಗರ ವಲಯದ ಪ್ರಭುತ್ವಕ್ಕಾಗಿ ನಡೆಸುತ್ತಿರುವ ಈ ಜಿದ್ದಾಜಿದ್ದಿಯಲ್ಲಿ ಈಗಾಗಲೇ ನಲುಗಿರುವ ಯೆಮೆನ್ ಜನತೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಕಾಲ ಮೇಲಿನ ದಾಳಿ ಕೇವಲ ಎಚ್ಚರಿಕೆಯ ಗಂಟೆಯಲ್ಲ, ಬದಲಿಗೆ ಅರಬ್ ಒಕ್ಕೂಟದಲ್ಲಿನ ಗಂಭೀರ ಬಿರುಕಿನ ಸಂಕೇತವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.